ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲಗೋಡು ಗ್ರಾಮದ ಕನಕದಾಸ ವೃತ್ತದ ಹತ್ತಿರ ಸರ್ಕಾರದಿಂದ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಖಚಿತ ಮಾಹಿತಿ ಮೇರೆಗೆ ಮಂಠಾಳ ಪಿಎಸ್ಐ ಶ್ರೀಮತಿ ಸುವರ್ಣ ಅವರ ನೇತೃತ್ವದ ತಂಡ ದಾಳಿ ಮಾಡಿ ಅವರಿಂದ ವಿವಿಧ ನಮೂನೆಯ 21 ಸಾರಾಯಿ ಪೌಚ್ ಮತ್ತು ಬಾಟಲ್ಗಳು, 9 ಕ್ವಾರ್ಟರ್ ಬಿಪಿ, 7 ಕ್ವಾರ್ಟರ್ ಓಟಿ ಮತ್ತು 5 ಕ್ವಾರ್ಟರ್ ಎಂಸಿ ಸುಮಾರು 3500 ರೂಪಾಯಿ ಮೌಲ್ಯದವುಗಳ ಮದ್ಯ ಹಾಗೂ 50 ವರ್ಷದ ಪ್ರಶಾಂತ್ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಮಂಠಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.